ಹಾಯ್ ಹಲೋ ನಮಸ್ಕಾರ. ಮೀನು ಸಾರು ಮಾಡಲು ಇಲ್ಲಿ ನಾನು 3/4 ಕೆಜಿ ಮೀನನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪೌಡರನ್ನು ಸೇರಿಸಿ ಒಂದು ಬಾಣಲೆಗೆ ಬ್ಯಾಡಗಿ ಮೆಣಸನ್ನು ಹಾಕಿ, ಬ್ಯಾಡಗಿ ಮೆಣಸು ಸ್ವಲ್ಪ ಬಿಸಿಯಾದ ನಂತರ ಅದನ್ನು ತೆಗೆದಿಟ್ಟುಕೊಂಡು, ಮಸಾಲೆಗೆ ಇಲ್ಲಿ ನಾನು 2 ಸ್ಪೂನ್ ಧನ್ಯ, 1 ಸ್ಪೂನ್ ಜೀರಿಗೆ, 5ರಿಂದ 6 ಕಾಳುಮೆಣಸು, ಸ್ವಲ್ಪ ಮೆಂತ್ಯ, ಚಿಕ್ಕ ಗಾತ್ರದ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಎಲ್ಲ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಮಸಾಲೆ ಗ್ರೈಂಡ್ ಆದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಅರ್ಧ ಕಡಿ ಕಾಯನ್ನು ತೆಗೆದುಕೊಂಡಿದ್ದೇನೆ. ಎಲ್ಲವನ್ನು ಗ್ರೈಂಡ್ ಮಾಡಿ ಆದ ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಈರುಳ್ಳಿಯನ್ನು ಹಾಕಿ, ಈರುಳ್ಳಿ ಕೆಂಪಗಾದ ನಂತರ ಟೊಮೊಟೊಯನ್ನು ಹಾಕಿ, ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಪಾತ್ರೆಯನ್ನು ಚೇಂಜ್ ಮಾಡಿಕೊಂಡಿದ್ದೇನೆ. ಪಾತ್ರೆ ಚಿಕ್ಕದಾಗಿತ್ತು, ಹಾಗಾಗಿ ಎಲ್ಲ ಮಸಾಲೆಯನ್ನು ಹಾಕಿ ಮಸಾಲೆ ಕುದಿ ಬಂದ ನಂತರ ಮೀನಿನಲ್ಲಿರುವ ಮಾಂಸವನ್ನು ತೆಗೆದಿಟ್ಟುಕೊಂಡಿದ್ದೆ. ಆ ಮಾಂಸವನ್ನು ಸಹ ಆ ಮಸಾಲೆಗೆ ಸೇರಿಸಿದ್ದೇನೆ. ಹಾಗೆ ಒಂದೊಂದೇ ಮೀನುಗಳನ್ನು ಮಸಾಲೆಗೆ ಹಾಕಿ ಮಸಾಲೆಯನ್ನು ಚೆನ್ನಾಗಿ ಕುದಿ ಬರಿಸಿದ ನಂತರ ರುಚಿಯಾದ ಮೀನು ಸಾಂಬಾರು ಸವಿಯಲು ಸಿದ್ಧ.